ಸಿಲಿಕಾನ್ ಸಿಟಿಯಲ್ಲಿ ಡೆಂಗಿ ಡಂಗೂರ ಹೆಚ್ಚಾಗ್ತಾ ಇದೆ. ಬೆಂಗಳೂರಿಗರೆ ಡೆಡ್ಲಿ ಡೆಂಗಿ ಹಾಟ್ಸ್ಪಾಟ್ ಆಗ್ಬಿಟ್ಟಿದೆ. ಬೆಂಗಳೂರಿನಲ್ಲಿ ಮಾರಕ ರೋಗ ಹುಟ್ಟಿದ್ದೆಲ್ಲಿ? ಆರೋಗ್ಯ ಸಚಿವರೇ ಸುದ್ದಿಯನ್ನ ಮಿಸ್ ಮಾಡದೆ ನೀವು ನೋಡಲೇಬೇಕು. ರಿಪಬ್ಲಿಕಾನದಲ್ಲಿ ಡೆಂಗಿ ಉಗಮ ಸ್ಥಾನಗಳ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆರೋಗ್ಯ ಇಲಾಖೆ ಹೇಳುತ್ತೆ, ಜನ ಸ್ವಚ್ಛತೆ ಕಾಪಾಡಿಕೊಳ್ಬೇಕು, ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ, ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಿ, ಡೆಂಗಿ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ಅಂತ. ಆದ್ರೆ ಆರೋಗ್ಯ ಇಲಾಖೆ ಎಷ್ಟು ಮಟ್ಟಿಗೆ ಕ್ರಮಗಳನ್ನು ಕೈಗೊಂಡಿದೆ? ಡೆಂಗಿ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗುವುದಕ್ಕೆ ಕಾರಣ ಏನು? ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ರಿಪಬ್ಲಿಕಾನ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಎಲ್ಲಿಂದ ಹುಟ್ಕೊಳ್ಬಹುದು ಈ ಡೆಂಗಿ? ಸಹಜವಾಗಿ ಸೊಳ್ಳೆಗಳಿಂದ ಹರಡುತ್ತೆ ಈ ಡೆಂಗಿ. ಬಟ್ ಆ ಸೊಳ್ಳೆಗಳು ಹೆಚ್ಚಳವಾಗುವುದಕ್ಕೆ ಕಾರಣ ಏನು? ಆರೋಗ್ಯ ಇಲಾಖೆ ಹೇಳೋ ಪ್ರಕಾರ ಸ್ವಚ್ಛತೆ ಕಾಪಾಡ್ಕೊಳ್ಬೇಕು, ಸ್ವಚ್ಛತೆ ಇಲ್ಲ ಅಂತ ಅಂದ್ರೆ ಸೊಳ್ಳೆಗಳ ಕಾಟ ಹೆಚ್ಚಾಗುತ್ತೆ, ಆ ಸೊಳ್ಳೆಗಳಿಂದಲೇ ಈ ಡೆಂಗಿ ಬರುವ ಸಾಧ್ಯತೆ ಇದೆ ಅಂತ. ಬಟ್ ನೀವು ಎಷ್ಟು ಮಟ್ಟಿಗೆ ಕ್ರಮ ಕೈಗೊಂಡಿದ್ದೀರಿ? ಪಾಲಿಕೆ ಎಷ್ಟು ಮಟ್ಟಿಗೆ ಸ್ವಚ್ಛತೆ ಕಾಪಾಡಿಕೊಳ್ತಾ ಇದೆ ಬೆಂಗಳೂರು ನಗರದಲ್ಲಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಅದರ ವಾಸ್ತವ ಪರಿಸ್ಥಿತಿಯನ್ನ ರಿಪಬ್ಲಿಕಾನ ರಿಯಾಲಿಟಿ ಚೆಕ್ ಮೂಲಕ ಇವತ್ತು ಜನರ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಾ ಇದೆ. ಸ್ವತಃ ಅದಕ್ಕೆ ಹೇಳ್ತಾ ಇರೋದು ಆರೋಗ್ಯ ಸಚಿವರು ನೋಡ್ಲೇಬೇಕಾಗಿರುವ ಸ್ಟೋರಿ ಇದು ಅಂತ. ಇದೇನು ಮೋರಿನ ಪಾದಚಾರಿ ಮಾರ್ಗವ? ಸಾರ್ವಜನಿಕರು ಓಡಾಡುವ ಸ್ಥಳದಲ್ಲಿ ಡೆಂಗಿ ಓಡಾಡ್ತಾ ಇದೆ, ಹುಷಾರಾಗಿರಿ. ಪಾಲಿಕೆ ನಿರ್ಲಕ್ಷ್ಯ, ನಿತ್ಯ ಸಾವಿರಾರು ಜನ ಹಿಡಿಶಾಪ ಹಾಕ್ತಿದ್ದಾರೆ. ಯಶವಂತಪುರದಲ್ಲಿ ಮೂಗು ಮುಚ್ಚಿಕೊಂಡು ಓಡಾಡಬೇಕಾಗಿರುವಂತ ಸ್ಥಿತಿ. ಡೆಂಗಿ ಉಗಮ ಸ್ಥಾನವಾಗ್ಬಿಟ್ಟಿದೆ ಪಾದಚಾರಿ ಮಾರ್ಗ. ಬೆಂಗಳೂರಿನ ಒಂದು ಏರಿಯಾ ಪರಿಸ್ಥಿತಿ ಅಲ್ಲ, ಬಹುತೇಕ ಕಡೆ ಇಂಥ ವಾಸ್ತವ ಪರಿಸ್ಥಿತಿಗಳು ಕಾಣೋದಕ್ಕೆ ಸಿಗುತ್ತೆ. ಹಾಗಾಗಿ ರಿಯಾಲಿಟಿ ಚೆಕ್ಗೆ ರಿಪಬ್ಲಿಕಾನ ಮುಂದಾಗಿದೆ. ಯಶವಂತಪುರದಲ್ಲಿ ಸದ್ಯ ಜನ ದಿನನಿತ್ಯ ಓಡಾಡುವ ದಾರಿ, ಆ ರಸ್ತೆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ತೆರೆದಿಡುವಂತಹ ಪ್ರಯತ್ನ ದೃಶ್ಯ ನಾವು ಗಮನಿಸ್ತಾ ಇದ್ವಿ. ಮಾರ್ಕ್ ಮಾಡಿ ಕೂಡ ತೋರಿಸ್ತಾ ಇದ್ದೀವಿ ನೋಡಿ. ನಿತ್ಯ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಓಡಾಡ್ತಾರೆ. ನೂರಾರು ಜನ ಓಡಾಡುವಂತಹ ರಸ್ತೆ ಗಬ್ಬೆದ್ದು ನಾರ್ತಾ ಇದೆ. ಜನ ಅಲ್ಲಿ ಎಂಟ್ರಿ ಕೊಡ್ತಾರೆ ಅಂದ್ರೆ ಮೂಗು ಮುಚ್ಕೊಂಡು ಓಡಾಡಬೇಕಾದಂತಹ ಪರಿಸ್ಥಿತಿ. ಎಷ್ಟು ಗಲೀಜು ನೀರು ನಿಂತ್ಕೊಂಡಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದೀವಿ. ಇದೆಲ್ಲವೂ ಕೂಡ ಮೋರಿ ನೀರು. ಇದರಿಂದ ಸೊಳ್ಳೆಗಳು ಹುಟ್ಕೊಳ್ಳಲ್ವಾ? ಸೊಳ್ಳೆಗಳಿಂದ ಡೆಂಗಿ ಬರಲ್ವಾ? ಜನರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾದಂತ ಆರೋಗ್ಯ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ. ಈ ಕುರಿತು ನಮ್ಮ ಪ್ರತಿನಿಧಿ ಸವಿತಾ ಒಂದು ರಿಯಾಲಿಟಿ ಚೆಕ್ ಮಾಡಿದ್ದಾರೆ. ಆ ಪಾದಚಾರಿ ರಸ್ತೆ ವಾಸ್ತವ ಪರಿಸ್ಥಿತಿ ನಿಮ್ಮ ಮುಂದೆ ನೋಡ್ಕೊಂಡು ಬನ್ನಿ. ಪಾಲಿಕೆಯ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ, ಕೊಳ್ಳೆ ಹೊಡೆದ ನಂತರ ಕೋಟೆ ಬಾಗಿಲು ಹಾಕ್ತಾರಂತಾರಲ್ಲ, ಹಾಗಾಯ್ತು. ಇಂದು ಸರ್ಕಾರದ ಜೊತೆ ಪ್ರಮುಖವಾಗಿ ಡೆಂಗ್ಯೂ ಕಡಿವಾಣಕ್ಕೆ ಸಭೆ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ಒಂದಿಷ್ಟು ಡೆಂಗ್ಯೂ ಹಾಟ್ಸ್ಪಾಟ್ ಯಾವ ರೀತಿ ಇದ್ದಾವೆ, ನೇರವಾಗಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ಗೆ ಮುಂದಾಗಿದೆ. ಸದ್ಯ ನಾನು ಯಶವಂತಪುರದ ಶರೀಫ್ ನಗರದಲ್ಲಿದ್ದೀನಿ. ನೋಡ್ಬೋದು, ಇವರು ಯಾವುದೋ ಮೋರಿಯಲ್ಲಿ ನಿಂತಿದ್ದಾರಂತ. ಬಹುತೇಕ ಸ್ಥಳೀಯರನ್ನ ವಿಚಾರಿಸಿದಾಗ ಇದು ಯಾವುದೋ ಮೋರಿ ಅಲ್ಲ, ಇಲ್ಲಿ ಪಾದಚಾರಿಗಳಿಗೆ ಆ ಕಡೆ ಪಾಸ್ ಆಗಕ್ಕೆ ಅಂದ್ರೆ ಯಶವಂತಪುರ ರೈಲ್ವೆ ಸ್ಟೇಷನ್ ಮತ್ತೆ ಫಿಶ್ ಮಾರ್ಕೆಟ್ಗೆ ಕನೆಕ್ಟಿವಿಟಿ ಕೊಡುವಂತಹ ಇದೊಂದು ಪಾದಚಾರಿ ಮಾರ್ಗ. ಸೊ ಮಳೆ ಆದಾಗೆಲ್ಲ ಇಲ್ಲಿ ಗಲೀಜು ಬಂದು ನಿಲ್ಲುತ್ತೆ. ಸೊ ನಾವು ಇದೇ ಮಾರ್ಗವಾಗಿ ಓಡಾಡಬೇಕು. ಪ್ರಮುಖವಾಗಿ ಈ ಒಂದು ರಸ್ತೆಯಲ್ಲಿ ನೀರಿರಲ್ಲ, ಮಳೆ ಇದ್ದರೆ ಮಾತ್ರ ನೀರು ಬರುತ್ತೆ. ನೀರಿದ್ದಾಗ ನಮ್ಗೆ ಓಡಾಡೋಕ್ಕಾಗಲ್ಲ, ನೀರಿದ್ರೂ ಇದೇ ರಸ್ತೆಯನ್ನು ಬಳಸಬೇಕು, ಸುತ್ತಿ ಬಳಸಿ ಹೋಗೋಕ್ಕಾಗಲ್ಲ ಅಂತ. ಈಗಾಗಲೇ ನಗರದಲ್ಲಿ 2 ಡೆಂಗ್ಯೂ ಡೆತ್ ಆಗಿದೆ. ಡೆತ್ ಆಡಿದ ಬಳಿಕ ಸ್ವತಃ ಪಾಲಿಕೆ ಕೂಡ ಒಪ್ಕೊಂಡಿದೆ. ಪ್ರಮುಖವಾಗಿ ರೋಗದ ಲಕ್ಷಣಗಳಿದ್ವು. ಸೊ ಹಾಗಾಗಿ ಡೆಂಗ್ಯೂ ಡೆತ್ತೆ ಅಂತ ಆಡಿಟ್ ಕೂಡ ವರದಿ ನೀಡಿದೆ. ಒಟ್ಟಾರೆ ಪಾಲಿಕೆ ಸಭೆ ಮಾಡ್ತಾ ಇದೆ. ಸಭೆ ಮಾಡಿದ್ರೂ ನೋ ಯೂಸ್ ಅನ್ನೋ ರೀತಿ ಆಗ್ತಾ ಇದೆ. ಎಲ್ಲೆಲ್ಲಿ ಬೆಂಗಳೂರಿನಲ್ಲಿ ಡೆಂಗ್ಯೂ ಏನು ಹಾಟ್ಸ್ಪಾಟ್ ಇದ್ದಾವೆ, ಯಾವ ರೀತಿ ಇದ್ದಾವೆ, ನೇರವಾಗಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡುವಾಗ ನಮಗೆ ಕೂಡ ಆತಂಕ ಆಯಿತು. ಸೊ ಸ್ಥಳೀಯರು ಕೂಡ ಇದೇ ರಸ್ತೆ ಮುಖಾಂತರವಾಗಿ ದೃಶ್ಯದಲ್ಲಿ ನೋಡ್ಬೋದು, ಇದೇ ರಸ್ತೆ ಮುಖಾಂತರವಾಗಿ ಓಡಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಓಡಾಡಬೇಕಂದ್ರೆ ಒಂದು ದುರ್ನಾತ, ಎರಡನೇದು ಸೊಳ್ಳೆ. ಪ್ರಮುಖವಾಗಿ ಸೊಳ್ಳೆಯ ಉಗಮ ಸ್ಥಾನವಾಗಿ ಯಶವಂತಪುರದ ಶರೀಫ್ ನಗರದ ಈ ಒಂದು ಅಂಡರ್ ಪಾಸ್ ಮಾರ್ಪಾಡಾಗಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.